ಆಗಸ್ಟ್ 20, ಅದು ಶ್ರಾವಣ ಮಾಸ 3ನೇ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಆಯಿತು ಅಂತ ತಿಳ್ಕೊಂಡು ನಮ್ಮ ತಂದೆಯವರು ಎಲ್ಲರ ಜಾತಕವನ್ನು ಬರೆದಿಟ್ಟಿದ್ರೊಳಗೆ ಐತೆ ಅದು. ಸೊ ಬಾಲ್ಯದಲ್ಲಿ ಎಲ್ರಿಗೂ ಇರೋ ಹಾಗೆ ನನಗೂ ಕೂಡ 5-6 ವರ್ಷದವರೆಗೆ ಅಷ್ಟೊಂದು ಪರಿಜ್ಞಾನ ಇರೋದಿಲ್ಲ. ಹೇಗೋ ಬಾಲ್ಯದ ಜೀವನ ಕಳೆದು ಹೋಗಿತ್ತು. ಯಾವಾಗ ನನಗೆ ತಿಳುವಳಿಕೆ ಬಂತು ಅವಾಗ ನಾನೆಲ್ಲ ಬೆಳೆದಿದ್ದು ಪಟ್ಟಣಶೆಟ್ಟಿ, ಈಗಿನ ಪಟ್ಟಣಶೆಟ್ಟಿ ಓಣಿ, ಶೀಲವಂತರ ಓಣಿ ಹಾಗೂ ತಿಪ್ಪ ಓಣಿ ಅಂತ ಸಂಗಮ ಬಂತು. ಪಟ್ಟಣಶೆಟ್ಟಿ ಓಣಿ, ತಿಪ್ಪ ಓಣಿ ಮತ್ತು ಶೀಲವಂತರ ಓಣಿ ಅದರ ಸಂಗಮ ಅದು. ಅಲ್ಲಿ ಜೋಕುಮಾರನ ಇಡ್ತಿದ್ರು, ಆ ನಂತರ ಕಾಮನನ್ನು ಇಡ್ತಿದ್ರು. ಅದೊಂದು ರಂಗುರಂಗಿನ ಒಂದು ಪರಿಸರ ಅದು. ಸೊ ಅಲ್ಲಿ ಹುಟ್ಟಿ ನಾನು ಬಾಲ್ಯದಲ್ಲಿ ಅತ್ಯಂತ ಎಲ್ಲರಂತೆ ಸಾಮಾನ್ಯ ಬೆಳೆದೆ. ಆದರೆ 2ನೇ ವರ್ಷಕ್ಕೆ ಏನಾಯಿತೋ ಏನೋ ನಾನು ಸ್ವಲ್ಪ ಎಲ್ಲರಿಗಿಂತ ಭಿನ್ನ ಅನ್ನಿಸ್ತಾ ಬಂದೆ ಆ್ಯಕ್ಚುಲಿ. ಸೊ ಅಲ್ಲಿ ಸಿದ್ದರಾಮಪ್ಪ ತಿಪ್ಪ ಅಂತಿದ್ರು. ಅವರ ಹೆಂಡತಿಯವರಿಗೆ ನಾವು ಅವ್ವಾರ ಅಂತಿದ್ದೀವಿ, ಸಿದ್ದರಾಮಪ್ಪ ಅವರಿಗೆ ಅಪ್ಪಾರ ಅಂತಿದ್ದೀವಿ. ಇಲ್ಲೇ MLA ಪಟ್ಟಣಶೆಟ್ಟಿ ಅವರು ಇರ್ತಿದ್ರು, ಅವ್ರು ದೊಡ್ಡಪ್ಪ ಅವರು ಅಂತಿದ್ದೀವಿ. ಹಾಗೆ ಈಗ ಅವರು ಶೀಲವಂತರ ಅಜ್ಜಾರ್ ಇರ್ತಿದ್ರು, ಅಜ್ಜಾರ್ ಅಂತಿದ್ವಿ. ಅವ್ರ ಪಾರ್ವತಿಯಮ್ಮ ಅವರಿಗೆ ಅಮ್ಮ ಅಂತಿದ್ದೀವಿ. ನೀಲಂಬಿಕೆ ಅವರಿಗೆ, ನಮ್ಮ ನೀಲಮ್ಮ ಅವರಿಗೆ ಅತ್ತೆ ಅಂತಿದ್ದೀವಿ. ಹೀಗೆ ಒಂದು ಯಾವುದೋ ಸಂಬಂಧ ಎಲ್ಲಿಗೆ ಸಹಿತ ಏನೋ ಒಂದು ಸಂಬೋಧನೆ ಮಾಡ್ತಾ ಮಾಡ್ತಾ ಒಂದು ನನ್ನ 1ರಿಂದ ಹಿಡ್ಕೊಂಡು 4ನೇ ಎತ್ತ ಕಳಿವರೆಗೂ ನಾನು ಅದೇ ವಾತಾವರಣದಲ್ಲಿ ಬೆಳೆದೆ. 1ನೇ ಎತ್ತೆಯನ್ನು ನಾನು ಆವಾಗಿನ ಸರ್ಕಾರಿ ಶಾಲೆ ನಂಬರ್ 1 ಅಂತ ತಿಳ್ಕೊಂಡು ಸರ್. ಈಗ ಅಕ್ಕಮಾದೇವಿ ಗುಡಿ ಅದಲ್ಲ, ಅಕ್ಕಮಾದೇವಿ ಗುಡಿ ಹತ್ರ ಅಲ್ಲಿ ಇದಾಯಿತು. ಬಸವರಾಜ್ ಅವರು ತಿಳ್ಕೊಂಡು ತಾಯಿ ಶಂಕರಮ್ಮ ಅಂತ ತಿಳ್ಕೊಂಡು, ಆನಂತರ ನಾನು ನನ್ನ ತಂದೆಗೆ 2ನೇ ಮಗ. ನನಗಿಂತ ದೊಡ್ಡವರು ಶಿವಾನಂದ್ ಅಂತ ತಿಳ್ಕೊಂಡು ಅವ್ರು ಬೆಳೀತಾ ಅವರು ಯೂನಿಯನ್ ಬ್ಯಾಂಕ್ನೊಳಗೆ ಮುಂದೆ ಎಂಪ್ಲಾಯ್ ಆಗಿ ಈಗ ರಿಟೈರ್ಮೆಂಟ್ ಆಗಿದ್ದಾರೆ. ಮುಂದೆ ನನ್ನ ಹಿಂದೆ 2 ತಮ್ಮಂದಿರು ಹುಟ್ಟಿದ್ರು. ಅವರು ಏನೋ ವಯೋಸದ ಅಂತಲ್ಲ, ಬಾಲ್ಯದೊಳಗೆ ಕೆಲವು ನಮ್ಮ ತಂದೆಯವರ ಮತ್ತು ತಾಯಿಯವರ ಮದುವೆ ಸಂಬಂಧಿಗಳು ಆಗಿದ್ದರಿಂದ ಸ್ವಲ್ಪ ಅಂಗನವಾಡಿ ಹುಟ್ಟಿ ಬೇಗ ತೀರ್ಕೊಂಡ್ರು ಅವರು. ಆಮೇಲೆ 2 ತಂಗಿಯರು, ಆಮೇಲೆ ಒಬ್ಬರು ತಮ್ಮ. ಹೀಗೆ 5 ಜನ ನಾವು, 3 ಜನ ಅಣ್ಣತಮ್ಮರು, 2 ಜನ ತಂಗಿಯರು ಆಗಿ ನಾವು 5 ಜನ. ತಂಗಿಯವರ ಹೆಸರು ಅನ್ನಪೂರ್ಣ ಅಂತ ತಿಳ್ಕೊಂಡ್ರಿ, 2ನೇ ತಂಗಿ ಶಾರದಾ ಅಂತ ತಿಳ್ಕೊಂಡ್ರಿ. ಮುಂದೆ ನಾನು ಇದು ಸರ್ಕಾರಿ ಶಾಲೆಯೊಳಗೆ ಅದನ್ನೇನು ಎಜುಕೇಷನ್ ಬಗ್ಗೆ ಸದ್ಯಕ್ಕೆ ಬೇಡಲ್ಲ ಸರ್, ಇನ್ನೂ ಅವ್ರು. ಆಮೇಲೆ ನಿಮ್ಮ ಮಕ್ಕಳು, ಆಮೇಲೆ ಮದುವೆ, ಆಮೇಲೆ ಅಲ್ಲಿ ಅವರ ಇನ್ಫ್ಲೂಯೆನ್ಸು, ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳು ಹೇಗೆ? ಇವಾಗ ಮದುವೆ ಆಯ್ತು ಸರ್. ಮದುವೆ ಆದಮೇಲೆ 82ರೊಳಗೆ ಡಾಕ್ಟರ್ ದೀಪಕ್ ಅವ್ರು ಹುಟ್ಟಿದ್ರು. 86ರಾಗ ಡಾಕ್ಟರ್ ವಿಶ್ವನಾಥ್ ಅಂತ ಹುಟ್ಟಿದ್ರು ರೀ. ಆಮೇಲೆ ಅದ್ರ ನಂತರ ಗೌರಿ ಅಂತಕೊಂಡು ಮಗಳು ಹುಟ್ಟಿದ್ರು. ನನಗೆ 2 ಜನ ಗಂಡು ಮಕ್ಕಳು, ಒಬ್ಬಾಕೆ ಮಗಳನ್ನ ಚಿಕ್ಕಮಗಳೂರೊಳಗೆ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಡಾಕ್ಟರ್ ಫ್ಯಾಮಿಲಿನ, ಆಕೆ ಕೂಡ ಡಾಕ್ಟರೇ, BMS ಡಾಕ್ಟರ್ ಆಗಿ ಆಕೆ ತನ್ನ ವೃತ್ತಿಯನ್ನು ಅದಕ್ಕೆ ಮಾಡ್ತಾ ಇದ್ದಾಳೆ. ಸೊ ಅವ್ರು ಸಂಪೂರ್ಣ ಅವರು ವೈದ್ಯಕೀಯ ಫ್ಯಾಮಿಲಿ ಆಗೋದು ಚಿಕ್ಕಮಗಳೂರಲ್ಲಿ. ಆನಂತರ ನನ್ನ 2ನೇ ಮಗ ಕೆನಡಾಕ್ಕೆ ಅದಾನವ. ಮೆಸಸ್ಸು ಕೂಡ ಆಶಾ ಅಂತ ತಿಳ್ಕೊಂಡು ಅವರು ಕೂಡ ಇಂಜಿನಿಯರೇ. ಇವರು ಡಾಕ್ಟರ್ ದೀಪಕ್ ಅವರು ಲಗ್ನ ಆದರು. ಡಾಕ್ಟರ್ ಲಕ್ಷ್ಮಿ ಅವರ ಮಿಸಸ್ಸು, 2 ಕೂಡ ಡಾಕ್ಟರ್ ಇದ್ದಾರೆ. ಅವರು ಈಗ ಆಶ್ರಮದ ಜವಾಬ್ದಾರಿ ತೆಗೆದುಕೊಂಡು ಅವರು ಮುನ್ನಡೆಸ್ತಾ ಇದ್ದಾರೆ. ನಾವು ಸ್ವಲ್ಪ ನೇಪಥ್ಯಕ್ಕೆ ಸರಿತಾ ಹೊರಟಿದ್ದೀವಿ. ನಾವು ತಮ್ಮ ಹೆಣ್ಮಕ್ಳ ಬಗ್ಗೆ ನಾವು ಮದುವೆ ಆಗಕ್ಕಿಂತ ಪೂರ್ವದೊಳಗೆ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಳಗೆ ಅವರು ಕ್ಲಾರ್ಕ್ ಅಂತ ಇದ್ದರು. ಮುಂದೆ ಬರ್ತಾ ಪೋಸ್ಟ್ ಮಾಸ್ಟರ್ ಆಗಿ ಅವರು ರಿಟೈರ್ಮೆಂಟ್ ಆದರು ಅನ್ನೋಕ್ಕಿಂತ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು. ಯಾಕಂದ್ರೆ ಕೆಲಸದ ಒತ್ತಡಕ್ಕಾಗಿ. ಅವ್ರ ಹೆಸರು ಹೇಳೋದು ಸುಹಾಸಿನಿ ಅಂತ ತಿಳ್ಕೊಂಡು, ಒತ್ತಡಕ್ಕೆ ಸ್ವಲ್ಪ ಕಾರ್ಯೋನ್ಮುಖವರಾಗಿದ್ದರ ಕಾರಣ, ಆಶ್ರಮ ಸಂಭಾಷಣೆ ಹೋಗೋ ಕಾರಣ ಅವರು ಹೆಚ್ಚು ತಮ್ಮ ಒತ್ತಡಕ್ಕೆ ಬಲಿಯಾಗೋದಕ್ಕೆ ಅವರು ಇದಕ್ಕೆ ವಾಲಂಟ್ರಿ ತೊಗೊಂಡು ಇವರು ಸೇವೆ ಸಲ್ಲಿಸಲು ಶುರು ಮಾಡಿದರು. ಆಯಿತು, ಇದು ವೈವಾಹಿಕ ಸಂಬಂಧ ಆದಪ್ಪ. ಇವರು 3 ಮಕ್ಕಳಾದರು. ಆಶ್ರಮವನ್ನು 1981ರಲ್ಲಿ ಸ್ಥಾಪನೆ ಆದ್ರಿ ಸರ್. ಮುಂದೆ ನಿರಂತರವಾಗಿ ಇದು ನಡೆದು ಬಂದಿದೆ. ಅದಕ್ಕಿಂತ ಮುಂಚೆ ಸಾವಿರಾರು ಕ್ಯಾಂಪ್ಗಳನ್ನು ಹೊರಗಡೆ ಮಾಡಿದ್ವಿ. ನಾವು ಅಡ್ಡಾಡೋಕ್ಕಿಂತ ಅವರೇ ಉದ್ದೇಶದಿಂದ ಕ್ಯಾಂಪ್ ಮಾಡಿದ್ದು ಆಶ್ರಮ ಸ್ಥಾಪನೆ.